ಜೀವ ಇದೆ, ಆಯ್ತಾ? ಜೀವ ಇದೆ, ಜೀವದಲ್ಲಿ ಹೆಣ್ಣು ಗಂಡು ಭೇದ ಇದೆ. ಎಲ್ಲ ಜೀವ ಒಂದೇ ಆಗಲಿಲ್ಲ. ಶಂಕರರ ಪ್ರಕಾರ ಭೋಗ ಅದು ಇದು ಲೋಕ ಪ್ರಶ್ನೆ, ಲೋಕವೂ ಇಲ್ಲ ಭೋಗವೂ ಇಲ್ಲ. ಒಂದು ಬೆಳಕು ಕಿಡಿ ಇದ್ದದ್ದು ಎಲ್ಲ ಒಟ್ಟಿಗೆ ಒಂದು ಬೆಳಕು ಆಯ್ತು ಅಷ್ಟೇ. ಆ ಬೆಳಕು ಏನಾಯ್ತು? ಏನೂ ಆಗಲಿಲ್ಲ, ವ್ಯರ್ಥ ಆಯ್ತು ಅಷ್ಟೇ. ಇವರ ಪ್ರಕಾರ ಹಾಗಲ್ಲ ನೋಡಿ. ಒಂದು ಲೋಕದಲ್ಲಿ ಅನಂತ ಜೀವರು, ಅನಂತ ಜೀವರು, ಜೀವರಲ್ಲಿ ಹೆಣ್ಣು ಗಂಡು ಭೇದ ಇದೆ. ಅಷ್ಟೇ ಅಲ್ಲ, ಜೀವಕ್ಕೆ ಸ್ವರೂಪದಲ್ಲಿ ನಮಗೇನು ಅಂದ್ರೆ ಈ ಕಣ್ಣು ಇದೆಲ್ಲ ಹೊರಗಿನಿಂದ, ಈ ದೇಹದಲ್ಲಿರುವ ಕಣ್ಣು ಹೋದರೆ ಒಳಗಿನಿಂದ ಸೂಕ್ಷ್ಮ ಶರೀರದಲ್ಲಿ ಕಣ್ಣಿದೆ. ಸೂಕ್ಷ್ಮ ಶರೀರದಲ್ಲಿ ಸತ್ತ ಮೇಲೂ ಸೂಕ್ಷ್ಮ ಶರೀರ ನಾಶ ಆಗುವುದಿಲ್ಲ. ಸಾಯುವಾಗ ನಾಶ ಆಗುವುದು ಸ್ಥೂಲ ಶರೀರ ಮಾತ್ರ. ಸೂಕ್ಷ್ಮ ಶರೀರದ ಕಣ್ಣು, ಕಿವಿ, ಮೂಗು, ಅದರಿಂದ ನೋಡ್ತಾ ಇರ್ತಾನೆ. ಮೃತ ಜೀವನಿಗೂ ನಮಗಿಂತ ಸೂಕ್ಷ್ಮವಾದ ಕಣ್ಣು ಕಿವಿ ಇದೆ. ಅದು ಪ್ರಳಯಕಾಲದಲ್ಲಿ ಹೋದರೂ ಕೂಡ ಲಿಂಗ ಶರೀರದಲ್ಲಿ ಕಣ್ಣು ಕಿವಿ ಮೂಗು ಇದೆ. ಅದು ಮೋಕ್ಷಕ್ಕೆ ಹೋದಾಗ ಏನು ಕಥೆ ಅಂತ, ಇವನಿಗೆ ಮೋಕ್ಷ ಲಿಂಗ ಶರೀರ ಹೋಯ್ತಲ್ಲ, ಲಿಂಗ ಹೋಯ್ತು. ಯಾಕಂದ್ರೆ ಲಿಂಗ ಇದ್ದದ್ದು ಶರೀರದಲ್ಲಿ, ಅದು ಹೋಯ್ತು, ಲಿಂಗ ಶರೀರವೇ ಹೋಯ್ತು. ಕಣ್ಣು ಕಿವಿ ಏನಿಲ್ಲ, ಮೋಕ್ಷ ಇಲ್ಲಿನ ಕೂಡ ಮಾತಾಡ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ. ಯಾಕಂದ್ರೆ ಲಿಂಗ ಇಂದ್ರಿಯ ಇಲ್ಲ, ಇಂದ್ರಿಯ ಲಿಂಗ ಶರೀರದಲ್ಲಿ, ಲಿಂಗ ಅನ್ನೋದು ಶರೀರ ಇರೋದ್ರೆ ಇಂದ್ರಿಯಗಳು ಶರೀರದಲ್ಲಿ, ಅವ್ರು ಏನು ಮೋಕ್ಷ? ಇಲ್ಲಿ ಕಣ್ಣು ಕಿವಿ ಯಾಕೆ ಬಂತು? ಇಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಯಾಕೆ ಬಂತು? ಒಳಗಿನ ಜೀವ ಸ್ತ್ರೀಲಿಂಗ ಆದ್ರಿಂದ ಹೊರಗೆ ಸ್ತ್ರೀಲಿಂಗ ಬಂತು, ಒಳಗಿನ ಜೀವ ಪುಲ್ಲಿಂಗ ಆದ್ರಿಂದ ಹೊರಗೆ ಬಂತು, ಒಳಗಿನ ಜೀವಕ್ಕೆ ಇಂದ್ರಿಯ ಇರೋದ್ರಿಂದ ಹೊರಗಿನ ದೇಹಕ್ಕೆ ಇಂದ್ರಿಯ ಬಂತು. ಆದ್ರಿಂದ ಸ್ವರೂಪ ಇಂದ್ರಿಯ ಅಂತ. ಅದೇ ಆತ್ಮೇಂದ್ರಿಯ ಮನೋಯುಕ್ತಂ, ಯಾವಾಗ ನಾನು ಕೋಟ್ ಮಾಡ್ತೇನೆ, ಆತ್ಮೇಂದ್ರಿಯ ಮನೋಯುಕ್ತಂ ಭಕ್ತೇತ್ಯಾಹುರ್ ಮನೀಷಿನಃ ಅಂತ ಕಠೋಪನಿಷತ್ನಲ್ಲಿ ಸ್ವರೂಪಭೂತವಾದ ಇಂದ್ರಿಯ, ಸ್ವರೂಪಭೂತವಾದ ಮನಸ್ಸು ಇದೆ. ಅಂದ್ರೆ ಆತ್ಮಸ್ವರೂಪಕ್ಕೆ ಆಕಾರ ಇದೆ. ಯಾಕಂದ್ರೆ ಹೆಣ್ಣು ಗಂಡು ಅನ್ನೋದು ಇದೆ ಅಂದ್ಮೇಲೆ ಕಣ್ಣು ಕಿವಿಯೂ ಇದೆ. ಸಮಸ್ತ ಇಂದ್ರಿಯಗಳು ಜ್ಞಾನಾನಂದಮಯವಾದ ಆಕಾರ ಇದೆ. ಆತ್ಮನಿಗೆ ಮುಕ್ತಿಯಲ್ಲೂ ಕಣ್ಣು ಕಿವಿ ಬಾಯಿ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲ ಇದೆ ಈಗ. ಆದ್ದರಿಂದ ಆ ಇಂದ್ರಿಯ ಕ್ರಿಯೆಯೂ ಇದೆ. ಆದ್ರೆ ನನಗಿನ್ನು ಪಾಯುವಿಂದ್ರಿಯದ ಕ್ರಿಯೆ ಏನು ಅಂತ ಅನ್ನೋದು ನನಗೂ ಅರ್ಥ ಆಗಿಲ್ಲ. ಮುಕ್ತಿಯಲ್ಲಿ ಸ್ತ್ರೀ ಪುರುಷರ ಭೋಗಕ್ಕೋಸ್ಕರ ಜನನೇಂದ್ರಿಯ ಇದೆ, ಆದ್ರೆ ಪಾಯುವಿಂದ್ರಿಯದ ಕ್ರಿಯೆ ಏನು ಮೋಕ್ಷದಲ್ಲಿ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಅದು ಪ್ರಾಯ ಮೋಕ್ಷಕ್ಕೆ ಹೋಗೋದನಕ್ಕೆ ಬೇಕಾಗೋ ಇಂದ್ರಿಯ, ಅದರಿಂದ ಜೀವಕ್ಕೆ ಕೊಟ್ಟು ಬಿಟ್ಟಿದ್ದಾನೆ. ಮೋಕ್ಷದ ಉಪಯೋಗ ಇರದೇ ಇರ್ಬೋದು, ಏನೋ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಪಾಯು ಜ್ಞಾನಾನಂದ ಸ್ವರೂಪವಾದ ದೇಹಕ್ಕೆ ಪಾಯು ಇಂದ್ರಿಯದ ಕೃತ್ಯವೇ ಇಲ್ಲ. ಅಲ್ಲಿ ವಿಸರ್ಜನೆ ಮಾಡುವಂಥದ್ದು ಏನು ಇಲ್ಲೇ ಇಲ್ಲ. ಜ್ಞಾನಾನಂದಮಯವಾದ ಶರೀರದಲ್ಲಿ ಕಶ್ಮಲ ಕೊಳೆ, ಹೊರಕ್ಕೆ ಕಳಿಸುವ ಕೊಳೆ ಇಲ್ಲ. ಅದರಿಂದ ಪಾಯುವಿಂದ್ರಿಯದ ಕೃತ್ಯ ಇಲ್ಲ. ಹೀಗೆ ಅಂತೂ ಇಂದ್ರಿಯಗಳಿವೆ, ಸಮಸ್ತ ಇಂದ್ರಿಯಗಳಿವೆ. ಲಿಂಗ ಇದೆ, ಹೆಣ್ಣು ಗಂಡು ಭೇದ ಇದೆ. ಅನಂತ ಜೀವರಿದ್ದಾರೆ. ಅವರು ಅಷ್ಟು ಅನಂತ ಜೀವರು ಅಲ್ಲಿ ತಮ್ಮ ತಮ್ಮ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ. ಯಾಕೆಂದ್ರೆ ಅಲ್ಲಿಯೂ ಸನ್ಯಾಸಿಗಳಿದ್ದಾರೆ, ಅಲ್ಲಿಯೂ ಗೃಹಸ್ಥರಿದ್ದಾರೆ. ಮೋಕ್ಷದಲ್ಲಿ ಗೃಹಸ್ಥರಾಗಿ ಸಾಧನೆ ಮಾಡಿ ಮುಕ್ತರಾದವರು ಅಲ್ಲಿಯೂ ಗೃಹಸ್ಥರು, ಸನ್ಯಾಸಿಗಳಾಗಿ ಸಾಧನೆ ಮಾಡಿ ಮುಕ್ತರಾದವರು ಅಲ್ಲಿಯೂ ಸನ್ಯಾಸಿಗಳು, ಸನಕಾದಿಗಳ ಹಾಗೆ, ನಾರದರ ಹಾಗೆ. ಅವರಿಗೆಲ್ಲಿಯೂ ದಾಂಪತ್ಯ ಜೀವನ ಇಲ್ಲ. ಮತ್ತೆ ಅವರಿಗೆ ಅಯ್ಯೋ ನಮ್ಮ ದಾಂಪತ್ಯ ಜೀವನ ಇಲ್ವಲ್ಲ ಅಂತ ದುಃಖ ಇಲ್ಲ, ಆನಂದವಾಗಿ ಇರ್ತಾರೆ. ಇದ್ದವರನ್ನು ನೋಡಿ ಹೊಟ್ಟೆಗೆಚ್ಚೂ ಇಲ್ಲ, ಇಲ್ಲದವರಿಗೆ ಇದ್ದವರು ನೋಡಿ ಹೊಟ್ಟೆಗೆಚ್ಚಿಲ್ಲ, ಇದ್ದವರಿಗೆ ಇಲ್ಲದವರನ್ನು ನೋಡಿ ನಾವು ಇಲ್ಲಿಯೂ ಇದೇ ಗ್ರಹಚಾರ, ಇಲ್ಲಿಯೂ ಹೆಂಡತಿ ಜೊತೆಗೆ ಬದುಕಬೇಕು, ಸನ್ಯಾಸ ತಗೊಳ್ಬೋದಿತ್ತು ಅಂತ ಮೋಕ್ಷಕ್ಕೆ ಹೋದವರಿಗೆ ಇವರಿಗೂ ಬೇಸರ ಇಲ್ಲ. ಆದ್ದರಿಂದ ಎಲ್ಲರೂ ಆನಂದವಾಗಿರ್ತಾರೆ. ಮುಕ್ತದಲ್ಲಿ ಸಂಸಾರಿಗಳು ಆನಂದವಾಗಿ ಸಂಸಾರ. ಯಾಕೆಂದ್ರೆ ಗಂಡನನ್ನ ಅರ್ಥ ಮಾಡಿಕೊಂಡು ಗಂಡನಿಗೆ ಒಪ್ಪುವಂತೆ, ಗಂಡ ಹೇಳಿದ ಹಾಗೆ ಅನುವರ್ತಿ ಮಾಡಿಕೊಂಡು ಗಂಡನಿಗೆ ಸಹಕಾರ ಮಾಡತಕ್ಕಂಥ ಹೆಂಡತಿ. ಆದ್ರಿಂದ ಅವನ ಸಾಧನೆಗೆ ಪೋಷಣೆ ವಿಘ್ನ ಇಲ್ಲ. ಅವನ ಭಗವದ್ಭಕ್ತಿಗೆ ಉಪಾಸನೆಗೆ ಸಾಧನೆಯೂ ಇಲ್ಲ ಅಲ್ಲಿ, ಆದರೂ ಆನಂದವಾಗಿ ಉಪಾಸನೆ ಮಾಡ್ತಾ ಇರ್ತಾರೆ. ಸನ್ಯಾಸಿಗಳಿಗೆ ನಿರ್ವಿಘ್ನವಾಗಿ ಭಗವಂತ ಉಪಾಸನೆ ಒಂದರಲ್ಲೇ ಆನಂದ ಅವರಿಗೆ. ಹೇಗೆ ಅಂದರೆ ಇವಾಗ ನಾವಿಲ್ಲಿ ಕೃಷ್ಣನಿಗೆ ನಮ್ಮ ಗುರುಗಳು ಚಿನ್ನದ ರಥ ಮಾಡಿಸಿದರು. ಅನಂತರ ವಜ್ರದ ಕಿರೀಟ, ಅವರು ಶಿಷ್ಯರಾಗಿ ಅವರ ಉತ್ತರಾಧಿಕಾರಕ್ಕೆ ಬಂದಂತಹ ನಮ್ಮ ಸ್ವಾಮಿಗಳು ಕೆಳಗೂ ಕೃಷ್ಣನನ್ನ ವಜ್ರ ಕವಚದಿಂದ ಅಲಂಕರಿಸಬೇಕು ಅಂತ ಬಯಸಿದರು. ಅವರು ವಜ್ರ ಕವಚದಿಂದ ಅಲಂಕರಿಸಲಿಕ್ಕೆ ಬಯಸಿದ್ರು. ನಾವು ದೇವರನ್ನು ವಜ್ರ ಕವಚದಿಂದ ಮುಚ್ಚಲಿಕ್ಕೆ ಬಯಸು. ಯಾಕಂದ್ರೆ ನಮಗೆ ದೇವರನ್ನು ಮುಚ್ಚಳ ಹಾಕಿ ಪೆಟ್ಟಿಗೆ ಒಳಗೆ ಹಾಕಿ ಬೀಗ ಹಾಕಿ ಇಟ್ರೇನೆ ಆನಂದ, ತೆಗೆದು ಬೀಜದಲ್ಲಿ ಇಟ್ಬಿಟ್ರೆ ಭಯ. ದೇವರು ಕಾಣಿಸ್ತಾನೆ ಸ್ವಾಮಿ, ಅದಕ್ಕೆ ಪೆಟ್ಟಿಗೆ ಒಳಗೆ ಬೀಗ ಹಾಕಿ ಎಷ್ಟೋ ಮನೆಗಳಲ್ಲಿ ನೋಡಿದ್ದಾರೆ, ಪೆಟ್ಟಿಗೆ ಒಳಗೆ ಬೀಗ ಹಾಕಿ ಪೂಜೆ ಮಾಡೋದು. ಯಾಕಂದ್ರೆ ತೆಗಿಬೋದಾ ದೇವರನ್ನ ಅಂತ ಕೇಳ್ತಾರೆ. ನೀವು ರಾಜಾರೇ ಪೆಟ್ಟಿಗೆಯಿಂದ ದೇವರ ಹೊರಗಡೆ ಸ್ವಲ್ಪ ದಿನ ನೋಡ್ರಿ, ಪ್ರತೀಕವನ್ನ ನೋಡಿದ್ರೆ ತೊಂದರೆ ಆಗ್ಲಿಕ್ಕಿಲ್ವಾ? ಅಂದ್ರೆ ದೇವರು ನೋಡ್ಬಿಟ್ರೆ ಏನೋ ಅಪಾಯ ಅಂತ ಹೇಳಿದ್ರಿ. ಹಾಗೆ ದೇವರನ್ನ ಮುಚ್ಚುವುದನ್ನ ತಾತ್ಪರ್ಯ.
ದೇವರನ್ನು ಆದಷ್ಟು ಬಂಗಾರದಿಂದ ಮುಚ್ಚಿ, ಆಮೇಲೆ ಕಿಟಕಿ ಬಾಗಿಲಿಂದ ಮುಚ್ಚಿ, ನಾವು ಹೊರಗಿನವರೆಗೆ ಕೂತ್ಬಿಟ್ರೆ ಆನಂದ. ಕಿಟಕಿ ಬಾಗಿಲು ತೆರೆದು ಬಿಟ್ರೆ ದೇವರು ಕಾಣ್ತಾನೆ. ಆದರೆ ನಮ್ಮ ಗುರುಗಳ ಉದ್ದೇಶ ಏನು? ನಮ್ಮ ಪರ್ಯಾಯ ಸ್ವಾಮಿಗಳು ಈಗ ಗುರುಗಳು ಮಾಡಿದ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಅದರ ಉದ್ದೇಶ ಏನು? ಭಗವಂತನನ್ನ ಅಲಂಕರಿಸೋದು, ಚಿನ್ನದಿಂದ ಅಲಂಕರಿಸುವುದು. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಭಿಹಿತ ಮುಖಂ ಅಂತ ಗೊತ್ತಿದ್ದು ಅಲಂಕರಿಸುವುದಿದು, ಮುಚ್ಚುವುದಕ್ಕಲ್ಲ, ಹೆಚ್ಚು ಮೆಚ್ಚುವುದಕ್ಕೋಸ್ಕರ. ಅಲಂಕರಿಸುವುದು ಮುಚ್ಚುವುದಕ್ಕೋಸ್ಕರ ಅಲ್ಲ, ಮೆಚ್ಚುವುದಕ್ಕೋಸ್ಕರ. ಅದು ದೂರ ಮಾಡೋದು ಮುಚ್ಚುವುದು ದೂರ ಮಾಡೋದಕ್ಕೋಸ್ಕರ. ಇದು ಭಗವಂತನನ್ನ ನಾವು ಮೆಚ್ಚಿದ್ದೇವೆ. ಏನು ಮಾಡಬೇಕು? ನಾವು ತುಂಬಾ ಸಂತೋಷ ಆಯ್ತು, ಮಕ್ಕಳ ಮೇಲೆ ಭಾರಿ ಮೆಚ್ಚಿದೆ. ನನ್ನ ಮಗು ಏನು ಮಾಡೋದು? ಅದಕ್ಕೆ ಕೈಗೆ ಒಂದು 5 ಉಂಗುರ, ಕುತ್ತಿಗೆ ಒಂದು ಸರ, ಸೊಂಟಕ್ಕೆ ಚಿನ್ನದ ಡಾಬು, ಯಾವ ಪ್ರಾರಬ್ಧ ಕರ್ಮಕ್ಕೆ? ನನ್ನ ಮಗು ಚಂದ. ಮೆಚ್ಚಿದಾಗ ನಾವು ಅಲಂಕಾರ ಮಾಡ್ತೇವೆ. ಸನ್ಯಾಸಿಗಳು ಏನು ಮಾಡಬೇಕು? ಹೆಂಡತಿ ಚಿನ್ನ ಮಾಡಿ ಹಾಕ್ಬೇಕಾ? ಮಕ್ಕಳಿಗೆ ಚಿನ್ನ ಮಾಡಿ ಹಾಕ್ಬೇಕಾ? ಅವರಿಗೆ ಎಲ್ಲವೂ ದೇವರು. ಅವಾಗ ಅಲಂಕಾರ ಯಾರಿಗೆ ಮಾಡಬೇಕು? ಅದರಿಂದ ಯಾರನ್ನ ನಾವು ಮೆಚ್ಚಿದ್ದೇವೋ ಅವರನ್ನ ಅಲಂಕರಿಸೋದು ಜೀವಧರ್ಮ. ಆದ್ರಿಂದ ನಮ್ಮ ಗುರುಗಳು ಅವರಿಗೆ ಕೃಷ್ಣನೇ ಸರ್ವಸ್ವ, ಅವನನ್ನ ಬಂಗಾರದಲ್ಲಿ ಕೂಡಿಸ್ಬೇಕು, ಅವನಿಗೆ ವಜ್ರ ಕವಚ ತೊಡಿಸ್ಬೇಕು, ಸಂತೋಷಪಟ್ಟರು. ಕೆಲವರು ಟೀಕಾ ಮಾಡಿದ್ರು. ಒಂದ್ಸತಿ ನಾನು ಹೋಗ್ತಾ ಇದ್ದೆ, ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ, ಆದರೆ ಯಾಕೆಂದ್ರೆ ಈ ಪರ್ಸನ್ ಮತ್ತೊಮ್ಮೆ ಹೇಳಬೇಕು ಅಂತ. ಅಲಂಕಾರ ಏನ್ರಿ, ನಿಮ್ಮ ಸ್ವಾಮಿಗಳು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ ಬಂಗಾರ, ಅದನ್ನ ಅಷ್ಟು ಜನ ಬಡವರಿಗೆ ಹಂಚಿದ್ರೆ ಆಗ್ತಿತ್ತು. ಸುಮ್ಮನೆ ಕೃಷ್ಣನ ಮೈಯಲ್ಲಿ ಅವರಿಗೇನು ಚಿನ್ನ ಬೇಕೋ ಅಲ್ಲ ಬಂಗಾರ ರಥ ಬೇಕೋ, ವೇಸ್ಟು. ನಾನು ತಕ್ಷಣ ಹೇಳಿದೆ, ಸ್ವಾಮಿ ಅವರು ಗಂಡ ಹೆಂಡತಿ ಬರ್ತಿದ್ರು, ನಿಮ್ಮ ಹೆಂಡತಿಯ ಕುತ್ತಿಗೆಯಲ್ಲಿ ನೆಕ್ಲೆಸ್ ಸರ ಉಂಟಲ್ಲ, ಅದು ವೇಸ್ಟ್ ಅಲ್ವಾ ಕೇಳಿದೆ. ಯಾರಿಗೆ ಚಂದ ಅದು? ನಿಮಗೆ ನಿಮ್ಮ ಹೆಂಡತಿ ಚಂದ ಕಾಣಬೇಕು ಅಂತ ಮಾಡಿಸಿದ್ದೀರಿ, ಹಾಕೊಂಡಿದ್ದಾರೆ ಪಾಪ, ಆಕೆ ತಪ್ಪಲ್ಲ. ಆದರೆ ಅದನ್ನೇ ಎಲ್ಲಿಯಾದರೂ ನೆಕ್ಲೆಸ್ ಚಂದ ಉಂಟು ಅಂತ ನಾನು ನೋಡಿದ್ರೆ ಏನು, ನನ್ನ ಹೆಂಡತಿಯನ್ನು ನೋಡ್ತೀರಿ ಅಂತ ಬೈತೀರಿ ನೀವು. ಒಬ್ರು ನೋಡ್ಲಿಕ್ಕಿಲ್ಲ, ನೀವು ಮಾತ್ರ ನೋಡ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಲಕ್ಷಾಂತರ ರೂಪಾಯಿ ಚಿನ್ನದ ಸರ. ಅದಕ್ಕಿಂತ ಲಕ್ಷಾಂತರ ಜನ ನೋಡಿ, ನಿಮಗೆ ಹೆಂಡತಿ ಮೇಲೆ ಪ್ರೀತಿ, ಹೆಂಡತಿ ಸರ ಮಾಡಿಸಿದ್ರಿ, ಅವರಿಗೆ ದೇವರ ಮೇಲೆ ಪ್ರೀತಿ, ದೇವರಿಗೆ ರಥ ಮಾಡಿಸಿದ್ರು. ಅದು ನಿಮಗೆ ಮಾತಾಡೋ ಅಧಿಕಾರ ಇಲ್ಲಪ್ಪ. ಮೊದಲು ನಿಮ್ಮ ಹೆಂಡತಿ ಕುತ್ತಿಗೆ ಸರವನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಹೊರಟೋದ್ರು ಅವರು. ನಮ್ಮ ವಾದಗಳೆಲ್ಲ ಈ ಪೆದ್ದು ವಾದಗಳು. ಮಕ್ಕಳಿಗೆ ಬಂಗಾರ ಮಾಡಿದ್ರೆ ನಮಗೆ ಖುಷಿ, ಆ ದೇವರಿಗೆ ಮಾಡಿದ್ರೆ ವೇಸ್ಟ್. ಯಾವುದು ವೇಸ್ಟ್ ಅಲ್ಲ, ನಮಗೆ ಯಾವ್ದು ಇಷ್ಟವೋ ಅದು ವೇಸ್ಟ್ ಅಲ್ಲ, ನಮಗೆ ಯಾವ್ದು ಇಷ್ಟ ಅಲ್ಲೋ ಅದು ವೇಸ್ಟ್ ಅಷ್ಟೇ. ನಿಮಗೆ ದೇವರ ಮೇಲೆ ಇಷ್ಟ ಇಲ್ಲ, ವೇಸ್ಟ್ ಅಂತ ಕಾಣುತ್ತೆ. ಹೆಂಡತಿ ಮೇಲೆ ಇಷ್ಟ ಇದೆ, ವೇಸ್ಟ್ ಅಲ್ಲ ಅಂತ ಕಾಣುತ್ತೆ. ಅದು ಸ್ವಾಮಿನಿ ಕಾಣುತ್ತೆ. ಇಷ್ಟು ಜನ ಹೆಂಗಸರು ಸುಮ್ಮನೆ ಮನಭಾರ, ಅವಕ್ಕೂ ಭಾರ. ಇಷ್ಟು ಕೆಜಿ ಮೈಯೆಲ್ಲ ಕೆಜಿ ಬಂಗಾರ ಹೊತ್ಕೊಂಡು ಎಷ್ಟು ಕಷ್ಟ. ಅದರಿಂದ ದೇವರಿಗೆ ಯಾವುದು ಭಾರ ಅಲ್ಲ. ಜಗತ್ತನ್ನು ಧರಿಸಿದವ ತಮ್ಮ ಮೈಯ ಬಂಗಾರ ಆದಷ್ಟು ಕಮ್ಮಿ ಮಾಡಿ ದೇವರಿಗೆ ಬಂಗಾರ ತೊಡಿಸಿ ಇಡೀ ಜಗತ್ತಿನ ಜನ ಆನಂದ ಮಾಡುವಲ್ಲ ಅಂತ ಸನ್ಯಾಸಿಗಳಿಗೆ ಕಾಣುತ್ತೆ. ನಾನು ಹೇಳಿದೆ, ನೋಡುವ ಕಣ್ಣು ವೇಸ್ಟು, ಚಂದ ಹೌದು, ಚಂದ ಅಲ್ಲ ಅನ್ನೋದು ನಮ್ಮ ಕಣ್ಣಿನ ನಿರ್ಣಯಗಳು, ವಸ್ತುವಿನ ನಿರ್ಣಯ ಅಲ್ಲ. ಹೀಗೆ ಮಾತಾಡಬೇಡಿ ಅಂತ ಹೇಳಿದೆ. ಹಾಗೆ ಕೃಷ್ಣನಿಗೆ ವಜ್ರ ಕವಚ ತೊಡಿಸಿದ್ರೆ ನಮ್ಮ ಬದುಕಿಗೆ ವಜ್ರ ಕವಚ, ಅದು ರಕ್ಷಾ ಕವಚ. ಆ ಎಚ್ಚರ ಇದ್ರೆ ಅದು ಬಾಧಕ ಅಲ್ಲ. ಕೃಷ್ಣನನ್ನು ಮುಚ್ಚಿಟ್ಟು ನಾವು ಆರಾಮಾಗಿ ಮಾಡಬಾರದನ್ನು ಮಾಡೋಣ ಅನ್ನೋರಿಗೆ ಬಂಗಾರದಿಂದ ದೇವರನ್ನು ಮುಚ್ಚಿ ಏನು ಉಪಯೋಗ? ಯಾಕಂದ್ರೆ ದೇವರನ್ನು ಮುಚ್ಚುವುದಲ್ಲ, ದೇವರನ್ನು ಮೆಚ್ಚಿಕೊಳ್ಳುವುದು. ನಮ್ಮ ಮೆಚ್ಚುಗೆಯನ್ನು ಹೇಗೆ ತೋರಿಸುವುದು ದೇವರಿಗೆ? ನಾವು ಏನು ಕೊಡುವುದು? ಭೂಯಿಷ್ಠಾಂತೇನ ಮೌಕ್ತಿಂ ವಿಧೇಮ, ನಿನಗೆ ನಾವು ಶರಣಾಗ್ತೇವೆ ಅಂತ ಹೇಳಿದ್ರೆ ಬೇರೆ ಏನೂ ದಾರಿ ಇಲ್ಲ. ಹಾಗೆ ಭಗವಂತನ ಶರಣಾಗತಿಯಿಂದ ಪಡೆದಂಥ ಮೋಕ್ಷದಲ್ಲಿ ಕೂಡ ಬೇಕಾದ ಅಲಂಕಾರಗಳು, ಆಭರಣಗಳು, ಬೇಕಾದ ಸಿಂಗಾರಗಳು, ಹೇಳ್ತಾರೆ ಲತಾಗ್ರಹಗಳು, ಉದ್ಯಾನಗಳು, ಅರಮನೆಗಳು, ಬಂಗಲೆಗಳು, ವಿವಿಧವಾದ ಆಭರಣಗಳು, ಇದನ್ನೆಲ್ಲ ತೊಟ್ಟು ಸಂತೋಷಪಡ್ತಾರೆ ಮುಕ್ತ ಸ್ತ್ರೀಯರು, ಮುಕ್ತ ಪುರುಷರು. ಯಾಕೆಂದರೆ ಆನಂದ, ಭಗವಂತನ ಮಹಿಮೆ, ಭಗವಂತ ಕೊಟ್ಟ ಸಂಪತ್ತು ಇದು ಅಂತ ಮೈಯಲ್ಲಿ ತೊಟ್ಟು ಸಂತೋಷ. ಹೀಗೆ ಮುಕ್ತಿಯಲ್ಲೂ ಜ್ಞಾನಾನಂದಮಯವಾದ ಸಮಸ್ತ ಭೋಗ ಇದೆ. ಅಲ್ಲಿ ಇದೆ ಅಂತ ಇಲ್ಲಿ ಇರೋದು, ಇಲ್ಲಿ ಇದೆ ಅಂತ ಅಲ್ಲಿ ಇರುವುದಲ್ಲ, ಅದರ ರೆಪ್ಲಿಕಾ ಇದು. ಅದರ ಇಲ್ಲಿ ಏನೇನಿದೆ ಅದೆಲ್ಲವೂ ಅಲ್ಲಿ ಇದೆ. ಅಲ್ಲಿಯ ಪ್ರತಿಯಾಗಿ ಇಲ್ಲಿ ಅದರದ್ದು ತುಣುಕು ಬಂದದ್ದು, ಅದು ಬಿಂಬ, ಇದು ಪ್ರತಿಬಿಂಬ. ಈ ಎಚ್ಚರದಿಂದ ಮೋಕ್ಷದ ಬಗ್ಗೆ ಒಂದು ಅದ್ಭುತವಾದ ಕಲ್ಪನೆ ಕೊಟ್ಟು ಅಂಥ ಮೋಕ್ಷವನ್ನು ಪಡೆಯತಕ್ಕಂಥ ಅಧಿಕಾರಿಗಳು, ಆಚಾರ್ಯರ ಸಿದ್ಧಾಂತವನ್ನು ಓದಿದವರು ಅಂಥ ಮೋಕ್ಷವನ್ನು ಪಡಿಬಹುದಪ್ಪ. ಅದನ್ನು ಬಿಟ್ಟು ಸುಮ್ಮನೆ ಚಿನ್ನದ ಗಟ್ಟಿ ಕೊಟ್ಟು ನಮ್ಮೊಂದು ಕೆಜಿ ಅಕ್ಕಿ ಕೊಡಿ, ನಿಮ್ಗೊಂದು ತಾವು ಚಿನ್ನ ಕೊಡ್ತೇವೆ ಅಂತ ಹೇಳಿದ ಎಷ್ಟು ಪೆದ್ದನೋ ಹಾಗೆ ಮಧ್ವಶಾಸ್ತ್ರವನ್ನ ಅಥವಾ ಆಚಾರ್ಯರು ಕೊಟ್ಟ ತತ್ವಜ್ಞಾನವನ್ನ ಐಹಿಕವಾದ ಕ್ಷುದ್ರ ಫಲಕ್ಕೋಸ್ಕರ ಬಳಸಿಕೊಂಡು ವ್ಯರ್ಥ ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳಿ
ಅಂಥ ಮೋಕ್ಷ ಫಲಕವಾಗಿರತಕ್ಕಂತಹ ತತ್ವವಾದವನ್ನ ಸನಕಾದವರು ಕೇಳಿ ಸಂತೋಷಪಟ್ಟರು. ಇಷ್ಟು ವಿಷಯವನ್ನು ಹೇಳಿ ಏಕಾದಶ ಸ್ಕಂಧ ಮುಕ್ತಾಯ ಮಾಡಿದ್ದಾರೆ. ನಾವು ಇದನ್ನ ಮೋಕ್ಷ ಸಾಧನೆಗೋಸ್ಕರ ಆಚಾರ್ಯರ ತತ್ವಶಾಸ್ತ್ರವನ್ನು ಬಳಸಬೇಕು ಹೊರತು ಐಹಿಕವಾದ ಯಾವುದೇ ಲಾಭಕ್ಕೋಸ್ಕರ ಅಥವಾ ರಾಗದ್ವೇಷಕ್ಕೋಸ್ಕರ, ನೇಲಾಟಕ್ಕೋಸ್ಕರ, ಜಗಳಕ್ಕೋಸ್ಕರ ಯಾವ ಕಾಲಕ್ಕೂ ನಾವು ಈ ಶಾಸ್ತ್ರವನ್ನು ಬಳಸದೆ ಕೇವಲ ಆತ್ಮೋದ್ಧಾರ ಲೋಕೋದ್ಧಾರಕ್ಕೋಸ್ಕರ ಆಚಾರ್ಯರ ತತ್ವಶಾಸ್ತ್ರವನ್ನ ಬಳಸುವಂತಹ ಒಂದು ಪ್ರಜ್ಞೆ ಆಚಾರ್ಯರು ನಮಗೆಲ್ಲರಿಗೂ ಕೊಡಲಿ ಅಂತ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ, ಶ್ರೀಮದಾಚಾರ್ಯರ ಸನ್ನಿಧಾನದಲ್ಲಿ, ಪ್ರಾಣದೇವರ ದೊಡ್ಡದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ಈ 11ನೇ ಸರ್ಗದ ಚಿಂತನವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ